ಹಲೋ ಮಕ್ಕಳೇ, ಏನಪ್ಪ ವಾಣಿ ಮ್ಯಾಮ್ ಏನು ತೊಗೊಂಬಂದಿದ್ದಾರೆ ಅಂತಂದರೆ, ಫುಲ್ ನಿಮಗೆ 1 ಇಯರ್ಗೆ ಸ್ಟ್ರಾಟಜಿನ ತೊಗೊಂಬಂದಿದ್ದೀನಿ. ಫುಲ್ 1 ಇಯರ್ಗೆ ಹೇಗೆ ಸ್ಟ್ರಾಟಜಿನ ಮಾಡಬೇಕು, ಫುಲ್ 1 ಇಯರು ನೀವು ನಿಮ್ಮ ಕನ್ನಡನ ಹೇಗೆ ಓದಬೇಕು, ಫಸ್ಟ್ ಲ್ಯಾಂಗ್ವೇಜ್ ಆಗಲಿ ಸೆಕೆಂಡ್ ಲ್ಯಾಂಗ್ವೇಜ್ ಆಗಲಿ ಇಬ್ಬರು ಹೇಗೆ ಓದಬೇಕು ಅಂತ ಹೇಳಿ ಒಂದು ಸ್ಟ್ರಾಟಜಿನ ತೊಗೊಂಡು ಬಂದಿದ್ದೀನಿ ಮಕ್ಕಳೇ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನಿಸಿದರೆ, ಈ ವಿಡಿಯೋ ಇಷ್ಟ ಆದರೆ ಮರೀದೆ ಫಸ್ಟ್ ಲೈಕ್ ಮಾಡಿ ಮಕ್ಕಳೇ ಈ ವಿಡಿಯೋನ. ಹಾಗೆಯೇ ಇದೇ ರೀತಿ ನಿಮ್ಗೆ ಯಾವ ಯಾವ ಟಾಪಿಕ್ ಮೇಲೆ ನಾನು ವಿಡಿಯೋ ಮಾಡಬೇಕು, ನಿಮಗೆ ಗೈಡೆನ್ಸ್ ಕೊಡಬೇಕು ಅಂತ ಅನಿಸಿದರೆ ಆ ಒಂದು ವಿಷಯಗಳನ್ನು ಕೆಳಗಡೆ ಕಮೆಂಟ್ ಮಾಡಿ, ನಾನು ಅದೇ ರೀತಿಯಾಗಿ ವಿಡಿಯೋಗಳನ್ನು ಮಾಡ್ತೀನಿ ನಿಮಗೆ. ಸರಿ ಮಕ್ಕಳೇ, ಹಾಗಿದ್ರೆ ಇವತ್ತಿನ ಒಂದು ತರಗತಿಗೆ ಹೋಗೋಣ. ಏನಪ್ಪ ಇವತ್ತು ಅಂತ ಹೇಳಿದ್ರೆ, ಫುಲ್ ಇಯರ್ಗೆ ಹೇಗೆ ಕನ್ನಡನ ಸ್ಟಡಿ ಮಾಡಬೇಕು, ಸ್ಟಡಿ ಪ್ಲ್ಯಾನನ್ನು ಹೇಳ್ತಾ ಇದ್ದೀನಿ. ಫಸ್ಟು ಕನ್ನಡ ಭಾಷೆನ ಮಾಸ್ಟರ್ ಮಾಡಬೇಕು ಅಂತ ಹೇಳಿದ್ರೆ ಬೇಸಿಕ್ ಇಸ್ ದ ಫಸ್ಟ್ ಥಿಂಗ್. ಏನಪ್ಪ ಬೇಸಿಕ್ಕು ಅಂತ ಹೇಳಿ, ಒಂದು ಸೆಕೆಂಡು ಮಕ್ಕಳೇ, ಏನಪ್ಪ ಬೇಸಿಕ್ಕು ಅಂತ ಹೇಳಿದರೆ ಇಲ್ಲಿ ಏನಾಗಿದೆ ಅಂತ ಹೇಳಿದರೆ, ನಿಮ್ಮ ವರ್ಣಮಾಲೆ ಆಗಲಿ, ಗುಣಿತಾಕ್ಷರ ಆಗಲಿ, ಒತ್ತಕ್ಷರಗಳಾಗಲಿ ಅಥವಾ ಕ್ರಿಯಾಪದಗಳಾಗಲಿ ಇಂಥವುಗಳ ಮೇಲೆ ವರ್ಕ್ ಮಾಡಿ. ಓಕೆ, ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳಿ, ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಗೊತ್ತಾ, ಪ್ರತಿಯೊಂದು ಪಠ್ಯವನ್ನು ಅಂದರೆ ಪಾಠವನ್ನು ಕರೆಕ್ಟಾಗಿ ಓದಿ. ಯಾಕಂದರೆ ಈಗ ಟೈಮ್ ಇದೆ, ಮುಂದೆ ಆದರೆ ಟೈಮ್ ಸಿಗಲ್ಲ. ಹೇಗೆ ಓದಬೇಕು ಮ್ಯಾಮ್ ಅಂತ ಹೇಳಿ ಕ್ವಶನ್ ಕೇಳ್ತೀರಾ. ಈಗ 1 ವಾರಕ್ಕೆ ನಿಮ್ಮ ಟೀಚರು 1 ಪಾಠ ಮಾಡ್ತಾರೆ ಅಂತ ಅಂದ್ಕೊಳ್ಳಿ. ಆವಾಗ ನಿಮಗೆ ಆದರೆ ಡೈಲಿ 10 ನಿಮಿಷ ಓದಿ, ಅದು ವೆಲ್ ಆ್ಯಂಡ್ ಗುಡ್. ಇಲ್ಲ ಅಂತ ಹೇಳಿದರೆ ಏನು ಮಾಡಿ ಅಂತ ಹೇಳಿದರೆ, ಒಂದಿನ ಲಾಸ್ಟ್ ಡೇ, ಅಂದರೆ ಈಗ ಫ್ರೈಡೇ ತನಕ ನಿಮ್ಮ ಟೀಚರ್ ಮಾಡಿದರು, ನೀವು ಸ್ಯಾಟರ್ಡೇ ದಿನ ಅವರು ಏನಾದರೂ ಹೋಮ್ವರ್ಕ್ ಕೊಡ್ತಾರೆ, ಏನಾದ್ರು ಮಾಡ್ತಾರೆ ಅಂದರೆ ನೀವು ಫ್ರೈಡೇ ನೈಟಲ್ಲೇ ಓದಿ, ಇಲ್ಲ ಸ್ಯಾಟರ್ಡೇ ದಿನ ಓದಿ. ಆಮೇಲೆ ಕ್ವಶನ್ ಆನ್ಸರ್ಸನ್ನು ಅದೇ ಟೈಮಲ್ಲಿ ನಿಮ್ಮ ಟೀಚರ್ ಯಾವಾಗ ಹೇಳ್ತಾರಲ್ವ ಅದೇ ಟೈಮಲ್ಲಿ ಮಾಡ್ತಾ ಹೋಗಿ. ಅದರಿಂದ ಏನಾಗುತ್ತೆ, ಅವತ್ತಿನ ಕೆಲಸ ಅವತ್ತೇ ಮಾಡೋದ್ರಿಂದ ತುಂಬ ಚೆನ್ನಾಗಿ ನಿಮ್ಮ ಪ್ಲ್ಯಾನ್ಡ್ ಆಗುತ್ತೆ, ನಿಮ್ಮ ಸ್ಟಡಿ ತುಂಬ ಚೆನ್ನಾಗಿ ಪ್ಲ್ಯಾನ್ಡ್ ಆಗುತ್ತೆ. ಮತ್ತು ವಾಕ್ಯ ರಚನೆ ಮೇಲೆ, ವ್ಯಾಕರಣದ ಮೇಲೆ ಅರ್ಥ ಮತ್ತು ಗಮನವನ್ನು ಕೊಡಿ. ಅದನ್ನ ಅರ್ಥ ಮಾಡ್ಕೊಳ್ಳಿ, ಯಾಕೆ ಹಂಗೆ ಬಂತು, ಗಮನ ಕೊಡಿ. ಇದು ಪಾಸ್ಟ್ ಟೆನ್ಸಲ್ಲಿದೆಯಾ, ಪ್ರೆಸೆಂಟ್ ಟೆನ್ಸಲ್ಲಿದೆಯಾ, ಭೂತಕಾಲದಲ್ಲಿದೆಯಾ ಅಂತ ಹೇಳಿ ಬರಿಬೇಕಾದ್ರೆ ನೋಡಿ. ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ, ಆಮೇಲೆ ಲಾಸ್ಟಲ್ಲಿ ಅನಲೈಸ್ ಮಾಡೋಕ್ಕೆ ಹೋದಾಗ ಕಷ್ಟ ಆಗಿಬಿಡುತ್ತೆ. ಮತ್ತೇನು ಮಾಡಿ ಗೊತ್ತಾ, ಪ್ರಾಕ್ಟೀಸ್ ಮಾಡಿ. ಈಚ್ ಚಾಪ್ಟರನ್ನು ಪ್ರಾಕ್ಟೀಸ್ ಮಾಡಿ. ಪ್ರತಿಯೊಂದು ಚಾಪ್ಟರ್ ಇರುತ್ತಲ್ವ, ಆ ಚಾಪ್ಟರ್, ಈ ಚಾಪ್ಟರ್ ಕ್ವಶನ್ ಆನ್ಸರ್ ಆಯಿತು, ಅವತ್ತು ನೆಕ್ಸ್ಟ್ ವೀಕ್ ಇನ್ನೊಂದು ಚಾಪ್ಟರ್ ಮುಗಿಸೋವರೆಗೂ ಅದನ್ನು ದಿನ 5-5 ನಿಮಿಷ ಪ್ರಾಕ್ಟೀಸ್ ಮಾಡಿ. ಒಂದೇ ದಿನಕ್ಕೆ ಒಂದು ಲಾಂಗ್ ಆನ್ಸರು, ಶಾರ್ಟ್ ಆನ್ಸರು. ನೀವು ಈಗ ಬ್ಲೂ ಪ್ರಿಂಟ್ ಮೇಲೆ ಹೋಗಬೇಡಿ, ಯಾಕಂದರೆ ಬ್ಲೂ ಪ್ರಿಂಟ್ ಮೇ ಚೇಂಜ್, ಅದು ಮುಂದೆ ಚೇಂಜ್ ಆದರೂ ಆಗ್ಬೋದು. ಅದಕ್ಕೋಸ್ಕರ ಏನು ಮಾಡಿ, ಈಗ ಫಸ್ಟು ಎಲ್ಲನೂ ಲಾಂಗ್ ಆನ್ಸರು, ಶಾರ್ಟ್ ಆನ್ಸರು ಎಲ್ಲನೂ ಕಲೀರಿ. ಯಾಕಂದರೆ essay1ಗೆ ಬ್ಲೂ ಪ್ರಿಂಟ್ ಇರಲ್ಲ, ಅದು ಟೀಚರೇ ಕೊಡ್ತಾರೆ, ಅಥವಾ ನಿಮ್ಮ ಸ್ಕೂಲಲ್ಲೇ ಆಗ್ಬೋದು ಆ ಪೇಪರು. ಅದಕ್ಕೋಸ್ಕರ ಅವಾಗ ಲಾಂಗ್ ಆನ್ಸರ್, ನೀವು ಯಾವುದರಲ್ಲಿ ಲಾಂಗ್ ಆನ್ಸರ್ ಬರಲ್ಲ ಅಂದ್ಕೊಂಡಿರ್ತೀರ, ಲಾಂಗ್ ಆನ್ಸರ್ ಬಂದರೂ ಬರ್ಬೋದು. ಅದಕ್ಕೋಸ್ಕರ ಶಾರ್ಟ್ ಆನ್ಸರು, ಲಾಂಗ್ ಆನ್ಸರು ಎರಡನ್ನೂ ಕಲೀರಿ. ನೆಕ್ಸ್ಟ್ ಏನು ಅಂತಂದರೆ, ವ್ಯಾಕರಣವನ್ನು ಚೆನ್ನಾಗಿ ನಿಯಮಿತವಾಗಿ ಅಭ್ಯಾಸ ಮಾಡಿ. ಅಂದರೆ ಇವತ್ತು ಮಾಡಿದೆ ನಾಳೆ ಬಿಟ್ಟೇ ಮಾಡಬೇಡಿ. ಫಸ್ಟ್ ಡೇ ಒಂದಿನ ಏನು ಮಾಡಿ, ವರ್ಣಮಾಲೆ ಎಲ್ಲ ಮಾಡಿ. ಸೆಕೆಂಡ್ ದಿನ ವಿಭಕ್ತಿ ಪ್ರತ್ಯಯ, ಆಮೇಲೆ ನಾಮಪದಗಳು, ಈ ಥರ ಮಾಡ್ತಾ ಹೋಗಿ. ನಿಮಗೆ ಹೆಚ್ಚಿನ ಮಾಹಿತಿ ಬೇಕು, ನನಗೆ 1 ಶಾರ್ಟ್ ವಿಡಿಯೋ ಬೇಕು ಅಂದರೆ ನಮ್ಮ SSLC ಎಟ್ ಪರೀಕ್ಷೆ, ನಮ್ಮ ಪರೀಕ್ಷೆ ಚಾನಲಿಗೆ ಹೋದರೆ ಅಲ್ಲಿ ನಿಮಗೆ 1 ಶಾರ್ಟ್ ವಿಡಿಯೋಸ್ ಇದೆ, ನಮ್ಮ 1 ಶಾರ್ಟ್ ವಿಡಿಯೋಸ್ ಇದೆ. ಆ 1 ಶಾರ್ಟ್ ವಿಡಿಯೋಸ್ಗಳನ್ನ ನೀವು ನೋಡ್ಬೋದು, ನೋಡಿ ಅಲ್ಲಿಂದ ನೀವು ಕಲಿಬೋದು ಮಕ್ಕಳೇ. ನೆಕ್ಸ್ಟ್ ಏನು ಗೊತ್ತಾ, ನಮಗೆ ವಾಕ್ಯಗಳು, ಉಕ್ತಿಗಳು, ಗಾದೆ ಮಾತುಗಳು, ನುಡಿಗಟ್ಟುಗಳು ಇವನ್ನ ದೈನಂದಿನ ಸಂಭಾಷಣೆಯಲ್ಲಿ ಬಳಸೋಕ್ಕೆ ಟ್ರೈ ಮಾಡಿ. ಅಂದರೆ ನಿಮ್ಗೆ ಯಾವುದೋ ಒಂದು ಗಾದೆ ಮಾತು ಗೊತ್ತಾಯಿತು, ಎಲ್ಲೋ ಬಳಸಿ ಅದನ್ನು. ಅಥವಾ ನಿಮ್ಗೆ ಯಾವುದೋ ಒಂದು ಯಾರ್ದೋ ಸೇಯಿಂಗ್, ಉಕ್ತಿ ಗೊತ್ತಾಯಿತು, ವಿವೇಕಾನಂದರದು ಅಥವಾ ಯಾರ್ದೋ ಒಬ್ರದ್ದು, ಅದನ್ನು ಬಳಸಿ. ಈ ಥರ ಬಳಸಿ ನಿಮ್ಮ ಸಂಭಾಷಣೆಯಲ್ಲಿ ಬಳಸಿ. ಅಥವಾ ನೀವು ಏನಾದರೂ ಬರಿತಾ ಇರಬೇಕಾದ್ರೆ ಅದನ್ನು ಬರಿತಾ ಇರಿ. ಆ ಬರೆಯೋದ್ರಿಂದ ಅದು ಜ್ಞಾಪಕ ಇರುತ್ತೆ. ಒಂದೇ ದಿನ ಲಾಸ್ಟಲ್ಲಿ ನೀವು ಹೋಗ್ಬಿಟ್ಟು ಪ್ರಬಂಧ ಬರೀಬೇಕಾದ್ರೆ ಉಕ್ತಿಗಳು ನೆನಪಾಗಲಿ, ಗಾದೆ ಮಾತುಗಳು ನೆನಪಾಗಲ್ಲ. ಇವತ್ತು ಯಾವುದೋ ಒಂದು ಗಾದೆ ಮಾತು ನೆನಪಾಯಿತು, ಅದನ್ನು ಬರೆದಿಡಿ. ಅಥವಾ ಬರೆದಿಡೋದು ಜೊತೆಗೇನು ಮಾಡಿ ಗೊತ್ತಾ, 1-3-4 ರೂಲ್ ಇದೆ ಅಲ್ವಾ, 1-3-4 ರೂಲ್. ಆಮೇಲೆ ನಿಮಗೆ 4ದ್ದು ಇನ್ನೊಂದು ರೂಲ್ ಹೇಳ್ಕೊಡ್ತೀನಿ. ಈಗ 1-3-4 ರೂಲ್. ಫಸ್ಟ್ ಡೇ ಏನು ಮಾಡಿ, ತುಂಬ ಚೆನ್ನಾಗಿ ಓದ್ಕೊಳ್ಳಿ ಮನಸ್ಸಿಂದ. ಆಮೇಲೆ 4th ಡೇ ಒಂದ್ಸತಿ ಏನು ಮಾಡಿ ಗೊತ್ತಾ, ರಿವೈಸ್ ಮಾಡಿ. 7th ಡೇ ಗ್ಲ್ಯಾನ್ಸ್ ಮಾಡಿ, ಅದು ಅಚ್ಚಳಿಯದೆ ನಿಮ್ಮ ಮೈಂಡಲ್ಲಿ ಉಳಿದಿರುತ್ತೆ. ನೆಕ್ಸ್ಟ್ ಏನು ಗೊತ್ತಾ,
ಸಮಯ ಪಟ್ಟಿ ಅಥವಾ ಟೈಮ್ ಟೇಬಲ್ ಅಭ್ಯಾಸ ಪಟ್ಟಿಯನ್ನು ಮಾಡ್ಕೊಳ್ಳಿ. ಇದು ತುಂಬ ತುಂಬ ಇಂಪಾರ್ಟೆಂಟು. ಇದೇನು ಗೊತ್ತಾ, ಈಗ ನಿಮಗೆ ಬೆಳಗ್ಗೆ ಏನಾದರೂ ಮಾಡಬೇಕು ಅನಿಸಿದರೆ, ನೀವು ಬೆಳಗ್ಗೆ ಹೇಳೋರಾಗಿದ್ದರೆ ಬೆಳಗ್ಗೆ 5 ಗಂಟೆಗೆ ಎದ್ಬಿಟ್ಟು ನಿಮಗೆ 8 ಗಂಟೆಗೆ ಸ್ಕೂಲ್ ಇದೆ ಅಂತಂದರೆ 5ರಿಂದ 7 ಗಂಟೆವರೆಗೆ ಓದಿ. ಬೆಳಗ್ಗೆ ಎದ್ದು ಓದ್ತೀನಪ್ಪ ಅಂತ ಹೇಳಿದ್ರೆ, ಇಲ್ಲ ಮ್ಯಾಮ್ ನಾನು ರಾತ್ರಿ ನಂಗೆ ಬೆಳಗ್ಗೆ ಎಲ್ಲ ಹೇಳೋಕ್ಕಾಗಲ್ಲ ಅಂತ ಹೇಳಿದ್ರೆ 9 ಗಂಟೆವರೆಗೂ ನಿಮ್ಮ ಹೋಮ್ವರ್ಕು, ನೀವು ಕ್ಲಾಸ್ ನೋಡೋದು, ನಮ್ಮ ಪ್ರಥಮ ಕ್ಲಾಸ್ ನೋಡಿದರೆ ಅದು, ಬೇರೆ ಏನಾದರೂ ವೀಡಿಯೋಸ್ ನೋಡೋದಿದ್ರೆ, ಏನು ಹೋಮ್ವರ್ಕ್ ಮಾಡೋದಿದ್ರೆ ಎಲ್ಲ ಮುಗಿಸ್ಕೊಂಬಿಡಿ. 9, ತುಂಬ ಜಾಸ್ತಿ ಅಂದರೆ 9:30ವರೆಗೆ ಮುಗಿಸ್ಕೊಂಬಿಡಿ. 9:30ಯಿಂದ 11:30ವರೆಗೆ ಕೂತ್ಕೊಂಡು ಸ್ಟಡಿ ಮಾಡಿ. ನೀವು ಬೆಳಗ್ಗೆ ಆದರೆ 2 ಅವರು, ಸಾಯಂಕಾಲ ಆದರೆ 2 ಅವರು, ಅದು ರಾತ್ರಿ, ಸಾಯಂಕಾಲ ಅಲ್ಲ, ಅದು ರಾತ್ರಿ ಆಗಿಬಿಡುತ್ತೆ. 2 ಅವರ್ ಓದಿ. 2 ಅವರ್ ಸೆಲ್ಫ್ ಸ್ಟಡಿ ತುಂಬ ತುಂಬ ಇಂಪಾರ್ಟೆಂಟು ಮಕ್ಕಳೇ. ನೀವು 2 ಅವರ್ ಸೆಲ್ಫ್ ಸ್ಟಡಿ ಡೇ 1ಇಂದ, ಜೂನ್ 1ಇಂದ ಶುರು ಮಾಡಿ. ಡೇ 1ಇಂದ ಮಾಡಿದರೆ ನಿಮಗೆ ಯಾವುದಕ್ಕೂ ನೀವು ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ. ನಿಮಗೆ ಎಲ್ಲ ಪರ್ಫೆಕ್ಟಾಗಿ ಬರುತ್ತೆ. ಏನು ಮಾಡಬೇಕು ಮ್ಯಾಮ್ 2 ಅವರ್ ಸ್ಟಡಿಯಲ್ಲಿ ಅಂತ ಹೇಳಿದ್ರೆ, ಎಲ್ಲನೂ ಕನ್ನಡನೇ ಮಾಡಬೇಕಾ? ಇಲ್ಲ, ಎಲ್ಲ ಕನ್ನಡ ಮಾಡಬೇಕಲ್ಲ. ಕನ್ನಡಕ್ಕೆ ಬರೀ 15 ನಿಮಿಷ ಕೊಡಿ. ಮ್ಯಾಥ್ಸ್ ಮಾಡಿ, ಸೈನ್ಸ್ ಮಾಡಿ, ಸೋಷಲ್ ಮಾಡಿ, ಇಲ್ಲ ಒಂದು ದಿವಸ ಸೋಷಲ್ ಮಾಡಿ, ಒಂದು ದಿವಸ ಸೈನ್ಸ್ ಮಾಡಿ, ಇಲ್ಲ ಸೈನ್ಸು ಮ್ಯಾಥ್ಸು ಮಾಡಿ. ಮ್ಯಾಥ್ಸ್ ಮಾತ್ರ ಆದಷ್ಟು ಎವ್ರಿ ಡೇ ಮಾಡಿ ಮಕ್ಕಳೇ. ನನ್ನ ರಿಕ್ವೆಸ್ಟ್ ಏನು ಗೊತ್ತಾ, ಮ್ಯಾಥ್ಸ್ ಯಾವಾಗಲೂ ಸ್ವಲ್ಪ ಟಫ್ ಇರುತ್ತೆ, ಅದಕ್ಕೋಸ್ಕರ ಅದನ್ನು ಎವ್ರಿ ಡೇ ಮಾಡೋಕ್ಕೆ ಟ್ರೈ ಮಾಡಿ. ಕನ್ನಡದಲ್ಲಿ ಮೇನ್ ಪತ್ರ ಬರೆಯೋದನ್ನು ಪ್ರಾಕ್ಟೀಸ್ ಮಾಡಿ. ಪತ್ರ ಬರೆಯೋದ್ರ ಬಗ್ಗೆ ತುಂಬ ಗಮನ ಕೊಡಿ. ಪತ್ರ ಬರೆಯೋದು, ಯಾಕಂದರೆ ನಿಮಗೆ ಅದರಲ್ಲಿ ನಿಮಗೆ ನಮೂನೆಗಳು ಕೂಡ ಚೇಂಜ್ ಆಗಿದೆ, ಅಂದರೆ ಫಾರ್ಮ್ಯಾಟ್ ಕೂಡ ಚೇಂಜ್ ಆಗಿದೆ. ನಿಮ್ಮ ಟೀಚರನ್ನು ಕೇಳಿ ಅವ್ರು ಯಾವ ಫಾರ್ಮ್ಯಾಟನ್ನು ಫಾಲೋ ಮಾಡಂತಾರೆ ಆ ಫಾರ್ಮ್ಯಾಟಲ್ಲಿ ಫಾಲೋ ಮಾಡಿ. ಮತ್ತು ಏನಾದರೂ ಸ್ವಲ್ಪ ಚಿಕ್ಕ ಪುಟ್ಟ ಸಂಭಾಷಣೆಗಳನ್ನು ಬರೆಯೋದಾಗಲಿ, ಚಿಕ್ಕ ಪುಟ್ಟ ಏನಾದರೂ ಡೈಲಾಗ್ಸ್ಗಳನ್ನು ಬರೆಯೋದಾಗಲಿ. ಏನೂ ಇಲ್ಲ ಮ್ಯಾಮ್ ಅದೆಲ್ಲ ಬರೆಯೋಕ್ಕೆ ನನಗೆ ಇಂಟ್ರೆಸ್ಟ್ ಇಲ್ಲ ಅಂದರೆ, ಒಂದು ಲಾಂಗ್ ಆನ್ಸರ್, ಎವ್ರಿ ಡೇ ಒಂದು ಲಾಂಗ್ ಆನ್ಸರ್ನ ತೆಗೆದು ಹಾಕ್ಬಿಡಿ. ಹೆಂಗಿದ್ರು ಫಸ್ಟ್ ಪಾಠದಲ್ಲಿ 2 ಲಾಂಗ್ ಆನ್ಸರ್ ಇರಬೇಕು. 1 ಲಾಂಗ್ ಆನ್ಸರ್ 1 ವಾರ, ನೆಕ್ಸ್ಟ್ ವೀಕು 1 ಆನ್ಸರು, ಈ ಥರ ಬರ್ದಾಕಿ. ಎವ್ರಿ ಡೇ ಬರೆಯೋಕ್ಕೆ ಟೈಮ್ ಆಗದೆ ಇದ್ದರೆ ವಾರಕ್ಕೆ 1 ದಿವಸನಾದರೂ 1 ಲಾಂಗ್ ಆನ್ಸರನ್ನು ಬರೀರಿ ಮಕ್ಕಳೇ. ಅದರಿಂದ ತುಂಬ ನಿಮ್ಮ ಬರವಣಿಗೆ ಶೈಲಿ ಚೆನ್ನಾಗಾಗುತ್ತೆ, ಫಾಸ್ಟ್ ಆಗುತ್ತೆ, ಅಕ್ಷರ ಚೆನ್ನಾಗಾಗುತ್ತೆ ಮೇನು. ನೆಕ್ಸ್ಟ್ ಏನು ಗೊತ್ತಾ, ನೀವು ನಿಮ್ಮ ಶಿಕ್ಷಕರ ಜೊತೆ, ನಿಮ್ಮ ಗುರುಗಳ ಜೊತೆಗೆ ಏನು ಮಾಡಿ ಗೊತ್ತಾ, ಸಂಭಾಷಣೆ ಮಾಡಿ. ಏನಾದರೂ ನಾನು ಏನು ಮಾಡ್ಬೋದು, ಏನು ಮಾಡೋಂಗಿಲ್ಲ, ನೀವು ಕೇಳಿ. ಅವರ ಒಂದು ಸ್ನೇಹಿತರ ಬಗ್ಗೆನೂ ಕೇಳ್ಕೊಳ್ಳಿ, ಅಥವಾ ನೀವು ಮಾಡಿರೋವಂಥದ್ದನ್ನು ತೋರಿಸಿ ಅವರಿಗೆ. ಓಕೆ, ನಾನು ಹಿಂಗೆ ಮಾಡಿದ್ದೀನಿ ಮ್ಯಾಮ್, ಇದು ಸರಿನಾ, ನಾನು ಹೀಗೆ ಹೋಗ್ತಾ ಇರೋದು ಸರಿನಾ? ಇಲ್ಲ ಮ್ಯಾಮ್, ನನಗೆ ನಿಮ್ಮ ಜೊತೆ ಮಾಡೋದಕ್ಕೆ ಇಷ್ಟ ಅಂತ ಹೇಳಿದ್ರೆ, ಬೇಕಾದರೆ ನಮಗೆ ಏನು ಮಾಡಿ, ಪರ್ಸ್ನಲ್ ಆಗಿ ನೀವು ನಮ್ಮ ಒಂದು ಡೌಟ್ ಕ್ಲಾರಿಫಿಕೇಷನ್ ಸೆಷನಲ್ಲಿ ನೀವು ಮೆಸೇಜನ್ನು ಕಳಿಸ್ಬೋದು. ಇಲ್ಲಾಂದರೆ ನಮ್ಮ ಟೆಲಿಗ್ರಾಮ್ ಇದೆ, ಆ ಟೆಲಿಗ್ರಾಮಲ್ಲಿ ಕೂಡ ನೀವು ನಮ್ಗೆ ಮೆಸೇಜನ್ನು ಕಳಿಸಿದರೆ ನಾವು ಖಂಡಿತವಾಗ್ಲೂ ನಿಮಗೆ ರೆಸ್ಪಾನ್ಸ್ ಮಾಡ್ತೀವಿ. ಸರಿನಾ ಮಕ್ಕಳೇ? ಓಕೆ. ನೆಕ್ಸ್ಟ್ ಏನು ಗೊತ್ತಾ, ಪತ್ರಿಕೆಗಳನ್ನು ಓದಿ, ಕಥೆಗಳನ್ನು ಓದಿ ಅಂತ ಹೇಳ್ತಾ ಇದ್ದೀವಿ. ಯಾಕೆ ಕಥೆಗಳನ್ನು ಓದಿ, ಕಾದಂಬರಿಗಳನ್ನು ಓದಿ, ಸ್ವಲ್ಪ ಕಥೆನ ಓದಿ ಅಂತ ಹೇಳ್ತೀವಿ ಅಂದರೆ, ಆ ಕಥೆಗಳೆಲ್ಲ ಏನು ಗೊತ್ತಾ, ನಿಮಗೆ ಗಾದೆ ಮಾತು ಬರೆಯೋದಕ್ಕೆ ಹೆಲ್ಪ್ ಆಗುತ್ತೆ, ಅಥವಾ ನಿಮ್ಮ ಪ್ರಬಂಧ ಬರಿಬೇಕಾದ್ರೆ ಹೆಲ್ಪ್ ಆಗುತ್ತೆ. ದಿನ ಓದಬೇಕಾ ಮ್ಯಾಮ್? ಇಲ್ಲ, ದಿನ ಏನು ಓದಬೇಕಾಗಿಲ್ಲ, ಅಷ್ಟೊಂದು ಓದಬೇಕಾಗಿಲ್ಲ. ವೀಕ್ಲಿ ಒನ್ಸ್ ಒಂದು 5 to 10 minutes ಒಂದು ಲೇಖನವನ್ನು ಓದಿ, ಒಂದೇನೋ ಪ್ರಬಂಧವನ್ನು ಓದಿ. ಕರೆಂಟ್ ಅಫೇರ್ ಅಂತ ಹೇಳ್ತೀವಲ್ಲ, ಈಗ ಜಾಗತೀಕರಣದಲ್ಲಿ ಏನೇನು ನಡೆದಿದೆ ಅದ್ರ ಬಗ್ಗೆ ಓದಿ. ಅದರಿಂದ ಏನಾಗುತ್ತೆ, ನಿಮ್ಮ ಶಬ್ದಕೋಶ ಅಂತ ಹೇಳ್ತೀವಲ್ಲ, ಒಕ್ಯಾಬ್ಲರಿ ಹೆಚ್ಚಾಗುತ್ತೆ. ಕನ್ನಡದಲ್ಲಿ ಹೊಸ ಹೊಸ ಪದಗಳು ಬರುತ್ತೆ, ಹೊಸ ಹೊಸ ಸೆಂಟೆನ್ಸ್ಗಳು ಗೊತ್ತಾಗುತ್ತೆ. ಅದರಿಂದ ನಿಮ್ಮ ಭಾಷಾ ಶೈಲಿ ಏನಾಗುತ್ತೆ, ಇಂಪ್ರೂವ್ ಆಗುತ್ತೆ. ಈ ಭಾಷಾ ಶೈಲಿ ಏನಪ್ಪ ಬರೀ 10th ಆಗೋಯ್ತಾ? ಇಲ್ಲ ತಾನೆ. ನಾಳೆ ಫಸ್ಟ್ PU ತಗೋತೀರಾ, ಸೆಕೆಂಡ್ PU ತಗೋತೀರಾ, ಅಲ್ಲೂ ಕೂಡ ನಿಮಗೆ ಕನ್ನಡ ಇದ್ದೇ ಇರುತ್ತೆ, ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ ಇದ್ದೇ ಇರುತ್ತೆ, ಅಲ್ಲೂ ಕೂಡ ಹೆಲ್ಪ್ ಆಗುತ್ತೆ. ಮುಂದೆ ಡಿಗ್ರಿಗೆ ಹೋದರೆ ಡಿಗ್ರಿಗೂ ಫಸ್ಟ್ ಇಯರ್ ಸೆಕೆಂಡ್ ಇಯರ್, ಟೆಕ್ನಿಕಲಿ ಇದ್ದರೆ ಮಾತ್ರ ಫಸ್ಟ್ ಇಯರ್ ಮಾತ್ರ ಇರುತ್ತೇನೋ, ಆಮೇಲೆಲ್ಲ ಇರೋದಿಲ್ಲ, ಆದರೆ ಇದ್ದೇ ಇರುತ್ತೆ. ಮತ್ತು ಕನ್ನಡ ಫಾರ್ಮ್ ಬರೆಯೋದಾಗಲಿ, ಎಲ್ಲದರಲ್ಲೂ ನಮ್ಮ ಕರ್ನಾಟಕದ ಒಂದು ಆಡಳಿತ ಭಾಷೆ ಕನ್ನಡ ಆಗಿರೋದ್ರಿಂದ ಅದೆಲ್ಲ ಬಂದರೆ ನಿಮ್ಗೆ ಏನಾಗುತ್ತೆ ಅಂದರೆ ಮುಂದೆ ಹೆಲ್ಪ್ ಆಗುತ್ತೆ ಮಕ್ಕಳೇ. ಅದಕ್ಕೋಸ್ಕರ ನಾಟ್ ಓನ್ಲಿ SSLC ಅಂತ ಅನ್ಕೋಬೇಡಿ, ಲೈಫ್ ಅನ್ನೋ ಎಕ್ಸಾಮಿಗೆ ನಾವು ನಿಮ್ಮನ್ನು ರೆಡಿ ಮಾಡ್ತಾ ಇದ್ದೀವಿ. ವಿ ಆರ್ ಪ್ರಿಪೇರಿಂಗ್ ಯು ಲೈಫ್ ಅನ್ನೋ ಎಕ್ಸಾಮಿಗೆ, ನಾಟ್ ಇವಾಗಲೇ SSLC ಅನ್ನೋ ಎಕ್ಸಾಮಿಗೆ ಅಷ್ಟೇ ಅಲ್ಲ.
ಮತ್ತು ಮಾಕ್ ಪರೀಕ್ಷೆಗಳನ್ನು ತಗೊಳ್ಳಿ. ಅಂದರೆ ಯಾವುದಾದ್ರೂ ಒಂದು ಮಾಕ್ ಟೆಸ್ಟ್ ತಗೊಳ್ಳಿ. ನೀವೇ ಒಂದೇನೋ ಪ್ರಬಂಧದ ಒಂದು ವಿಷಯವನ್ನು ತಗೊಳ್ಳಿ, ಅದನ್ನು ಬರಿತಾ ಹೋಗಿ. ಇಲ್ಲ ಒಂದು ಪತ್ರದ ವಿಷಯವನ್ನು ತಗೊಳ್ಳಿ, ಪತ್ರ ಬರೀರಿ. ಇಲ್ಲ ಯಾವುದೋ ಒಂದು ಸಂಭಾಷಣೆಯನ್ನು ಬರೀರಿ. ತುಂಬ ಜಾಸ್ತಿ ದೊಡ್ಡದಾಗಿ ಬರಿಬೇಡಿ. ಒಂದು ಅರ್ಧ ಪೇಜ್ ಒಳಗಡೆ, ಒಂದು ಕಾಲ್ ಪೇಜ್ ಒಳಗಡೆ. ಇಲ್ಲ ಒಂದು ಲಾಂಗ್ ಆನ್ಸರ್ನ ಪ್ರಾಕ್ಟೀಸ್ ಮಾಡಿರ್ತೀರಲ್ಲ, ಆ ಲಾಂಗ್ ಆನ್ಸರ್ದು ಕ್ವಶನ್ ಬರ್ಕೊಳ್ಳಿ, ಆನ್ಸರ್ ಬರಿತಾ ಹೋಗಿ. ಕೀವರ್ಡ್ಸ್ ಇಟ್ಕೊಂಡು ಆನ್ಸರ್ ಬರೀರಿ, ಕೀವರ್ಡ್ಸ್ನ ಅಂಡರ್ಲೈನ್ ಮಾಡಿ. ಈ ಥರ ಮಾಡೋದ್ರಿಂದ, ಈ ಥರ ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮಗೆ ಕನ್ನಡ ತುಂಬ ತುಂಬ ಈಸಿ ಆಗುತ್ತೆ ಮಕ್ಕಳೇ. ನೆಕ್ಸ್ಟ್ ಏನು ಗೊತ್ತಾ, ಏನೇ ಮಾಡಬೇಕಾದ್ರೂ ಕಂಟಿನ್ಯೂ ಮಾಡಬೇಡಿ. 30 ಮಿನಿಟ್ಸ್ ಓದಿ 5 ಮಿನಿಟ್ಸ್ ರೆಸ್ಟ್ ತೊಗೊಳ್ಳಿ. 30 ಮಿನಿಟ್ಸ್ ಆದಮೇಲೆ 5 ಮಿನಿಟ್ಸ್ ರೆಸ್ಟ್ ತೊಗೊಳ್ಳಿ, ಮತ್ತೆ 30 ಮಿನಿಟ್ಸ್ ಓದಿ 5 ಮಿನಿಟ್ಸ್ ರೆಸ್ಟ್ ತೊಗೊಳ್ಳಿ. ಇದಕ್ಕೆ ಪೋಮೋಡೋರೋ ಟೆಕ್ನಿಕ್ ಅಂತ ಹೇಳ್ತೀವಿ ನಾವು. ಪೋಮೋಡೋರೋ ಟೆಕ್ನಿಕ್ ಅಂದರೆ ಇದು ನೀವು ರೀಕಾಲ್ ಮಾಡಿರೋದನ್ನು ನಿಮ್ಮ ಮನಸ್ಸಲ್ಲಿ ಉಳಿಯುತ್ತೆ. ನೆಕ್ಸ್ಟ್ ಏನು ಗೊತ್ತಾ, ಅಭ್ಯಾಸ ಮಾಡಿ. ಮತ್ತು ಅಭ್ಯಾಸ ಮಾಡೋಕ್ಕಿಂತ ಮುಂಚೆ ಡೆಡಿಕೇಟೆಡ್ ಆಗಿರಿ. ಡೆಡಿಕೇಶನ್ ಮೋಸ್ಟ್ ಇಂಪಾರ್ಟೆಂಟ್. ಮತ್ತು ಟೈಮ್ ಮ್ಯಾನೇಜ್ಮೆಂಟ್ ಮೋಸ್ಟ್ ತುಂಬಾ ಇಂಪಾರ್ಟೆಂಟ್. ಇಷ್ಟೇ ಟೈಮಲ್ಲಿ ಮಾಡ್ತೀನಿ, ಏನೇ ಆಗಲಿ ಡಿಸಿಪ್ಲಿನ್ ಮೇಂಟೈನ್ ಮಾಡಿ. 9:30ಗೆ ಬೇಜಾರಾಗುತ್ತೆ, ಒಂದಿನ ಅಳು ಬರುತ್ತೆ, ಒಂದಿನ ಏನೋ ನೋಡ್ಬೇಕನ್ಸುತ್ತೆ, ಇವತ್ತು ಫಿಲ್ಮ್ ನೋಡ್ಬೇಕನ್ಸುತ್ತೆ, ಏನೋ ಮಾಡ್ಬೇಕನ್ಸುತ್ತೆ, ಸ್ಕ್ರೋಲ್ ಮಾಡ್ಬೇಕನ್ಸುತ್ತೆ. ಏನೇ ಆಗಲಿ ಅದನ್ನು ಬಿಡಬೇಡಿ. ಬೆಳಗ್ಗೆ ಅಥವಾ ಸಾಯಂಕಾಲ ಎರಡರಲ್ಲಿ ಒನ್ ಟೈಮ್ ಅಂದ್ಕೊಂಡು ಒಂದೇ ಟೈಮಲ್ಲಿ, ಇಲ್ಲ ನಾಳೆ ಬೆಳಿಗ್ಗೆ ಹೇಳ್ತೀನಿ, ಇವತ್ತು ಮಲಗಿದ್ರಾಯ್ತು ಅಂತ ರಾತ್ರಿ ಮಲಗಿಬಿಡೋದು, ಬೆಳಿಗ್ಗೆ ಅಯ್ಯೋ ನಾಳೆ ರಾತ್ರಿ ಓದಿದ್ರಾಯ್ತು ಅಂತ ಬೆಳಗ್ಗೆ ಮಲ್ಕೊಂಡ್ಬಿಡೋದು. ಹಂಗೆ ಮಾಡಬೇಡಿ. ಡೆಡಿಕೇಶನ್, ಡಿಸಿಪ್ಲಿನಿಂದ ಕೆಲಸ ಮಾಡಿ. ಬರೀ 2 ಅವರ್ ಕೊಟ್ಟರೆ ಸಾಕು ಮಕ್ಕಳೇ, ಆರಾಮಾಗಿ ನೀವು ಮೇಂಟೈನ್ ಮಾಡ್ಬೋದು. ಓಕೆನಾ? ಹಾಗಿದ್ರೆ ನಾನು ನಿಮಗೆ ಏನು ಮಾಡಿದ್ದೀನಿ, ಫುಲ್ ಇಯರ್ ಹೇಗೆ ಮಾಡಬೇಕು, ನಾನು ನಿಮಗೆ ಹಾಫ್ ಇಯರ್ ಹೇಳಿಲ್ಲ, ಏನೂ ಹೇಳಿಲ್ಲ. ನಾನು ನಿಮಗೆ 250 ಡೇಸ್ ಅಂದ್ಕೊಳ್ಳಿಯಪ್ಪ. ನೀವು ಹೆಚ್ಚೆಷ್ಟು 250 ಡೇಸ್ ಅಂತ ಅಂದ್ಕೊಳ್ಳಿ. ಯಾಕಂದರೆ 100 ಡೇಸ್ನ ಬಿಟ್ಬಿಡಿ ಆ ಕಡೆ ಈ ಕಡೆ. ಯಾಕಂದರೆ 2 ತಿಂಗಳು ಏಪ್ರಿಲಲ್ಲಿ ಬರುತ್ತೆ, ಈಗ ಮೇ ಎಲ್ಲ ಹೋಗೇ ಬಿಡ್ತು. ನಮಗೆ ಜೂನಿಂದ ಮಾರ್ಚ್ ಅಂತ ಅಂದ್ಕೊಳ್ಳಿ. ಅಷ್ಟು ದಿನದಲ್ಲಿ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ, ಯಾವ ಥರ ಡಿಸಿಪ್ಲಿನ್ ಆಗಿ ಡೆಡಿಕೇಶನಿಂದ ಕನ್ನಡನ ಸ್ಟಡಿ ಮಾಡಬೇಕು ಅಂತ ಫುಲ್ ಇಯರ್ ಪ್ಲ್ಯಾನ್ ಕೊಟ್ಟಿದ್ದೀನಿ ಮಕ್ಕಳೇ. ಇದನ್ನು ಫಾಲೋ ಮಾಡಿ. ಸ್ವಲ್ಪ ಅಲ್ಪ ನಿಮ್ಗೆ ಹೆಂಗೆ ಬೇಕೋ ಹಂಗೆ ಬದಲಾವಣೆ ಮಾಡ್ತೀನಿ ಅಂದರು ವೆಲ್ ಆ್ಯಂಡ್ ಗುಡ್. ಹಾಗೆಯೇ ಈ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ಮರೀದೆ ನನಗೆ ಕಮೆಂಟ್ ಮಾಡಿ. ಮತ್ತು ಇದೇ ಥರ ನಿಮ್ಗೆ ಯಾವುದಾದ್ರೂ ವಿಷಯದ ಮೇಲೆ ವಿಡಿಯೋ ಬೇಕು ಅಂತ ಹೇಳಿದ್ರೆ ಅದನ್ನು ಕೂಡ ಕಮೆಂಟ್ ಮಾಡಿ ಮಕ್ಕಳೇ. ನಿಮಗೆ ಈ ಮಾಹಿತಿ ಇಷ್ಟ ಆಯ್ತಾ ಮಕ್ಕಳೇ? ಇಷ್ಟ ಆದರೆ ಮರೀದೆ ನಮ್ಮ ಪರೀಕ್ಷೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವಾ? ಮರೀದೆ ಹೋಗಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮಕ್ಕಳೇ. ಹಾಗೆಯೇ ನನ್ನ ಜೊತೆ ಸ್ಟೇ ಟ್ಯೂನ್ ಆಗಿರಿ.